ಲೆಫ್ಟ್ ಕೈ ತೋರಿಸ್ತಾ ಇದ್ದಿದ್ದು ರೈಟ್ ಕೈ ಆಗ್ಬಿಡ್ತು. ರೆಪ್ರೆಸೆಂಟೇಷನ್ ಏನು ಅಂದರೆ ನೆಗೆಟಿವಿಟಿನೇ ಈಗ ಪಾಸಿಟಿವಿಟಿ ಅಂತ ತಿಳ್ಕೊಂಡು ಓಡಾಡಬೇಕು ನೀವು ಪೆಂಗ್ ನನ್ನ ಮಕ್ಕಳ ಅಂತ. ಅಂದರೆ ನೆಗೆಟಿವೇ ಪಾಸಿಟಿವು. ನೀನು ಏನೇ ನಾನು ನೋಡಿ ಈಗ ಪುಷ್ಪ ಮೂವಿ ನೋಡಿದ್ರಲ್ಲ, ಅವ್ನು ಏನಂತ ಹೇಳ್ತಾನೆ, ನಾನು ಹಾಕೊಂಡಿರೋದು ಇದು ಬ್ಲ್ಯಾಕ್ ಡ್ರೆಸ್ ಅಂದರೆ ಬ್ಲ್ಯಾಕ್ ಡ್ರೆಸ್ ಅಂತಲೇ ನಂಬಬೇಕು, ರೆಡ್ ಡ್ರೆಸ್ ಅಂದರೆ ರೆಡ್ ಡ್ರೆಸ್ಸೇ ನಂಬಬೇಕು. ಇವಾಗ ಅದೇ ಮಾಡಿದ್ದು, ನಾನು ಹೇಳಿದ ಸುಳ್ಳೇ ನಿಜ ಅಂತ ನಂಬ್ಕೊಂಡು ಕೂತ್ಕೋಬೇಕು ನೀವು ಪೆಂಗ್ ನನ್ನ ಮಕ್ಕಳ ಅಂತ. ಅದಕ್ಕೆ ರೈಟ್ ಕೈ ತೋರಿಸ್ತಾನೆ. ಹೆಂಗೈತೆ ನೋಡ್ರಿ. ಪವರ್ ಮೇಲಕ್ಕೆ ಬಂದಿದ ತಕ್ಷಣ ಜಾತಿ ಧರ್ಮ ಹೆಸರಲ್ಲಿ ನಿಮ್ಮನ್ನು ಒಡಿಸಿ ಸಾಯಿಸ್ತಾನೆ. ರೆಪ್ರೆಸೆಂಟೇಷನ್ ಏನು ದಟ್ ಈಗ ಬೇಕಾಗಿರೋ ಜನಕ್ಕೆ ಪವರ್. ಆ ಪವರ್ ಸಿಕ್ಕಿದ್ಮೇಲೆ ಅವ್ರಿಗೇನು ಜಾತಿ ಆದ್ರೇನು ಧರ್ಮ ಆದ್ರೇನು ಎಲ್ಲ ಬೆಕ್ಕೂಟೋಗ್ಲಿ, ನನಗೇನಾಗಬೇಕು, ನಾನು ಚೆನ್ನಾಗಿರ್ಬೇಕು, ನಾನು ರಾಜ್ಯ ಮಿಕ್ತ ರೈಕಂತ ತಿನ್ಬೋದು, ಬೇರೆ ಯಾರು ಕಾಪಾಡಕ್ಕಾಗಲ್ಲ. ಈ ಜಾಗದಿಂದ ಇವರೇ ತಪ್ಪಿಸ್ಕೊಬೇಕು. ರೆಪ್ರೆಸೆಂಟೇಷನ್ ಏನು ನಿಮ್ಮ ತಲೆಯಲ್ಲಿಂದ ನೀವೇ ತಪ್ಪಿಸ್ಕೋಬೇಕು. ಏನೇನಿಂದ ನೋಡಿ, ಇವೆಲ್ಲ ನಿಮ್ಮ ಥಾಟ್ಸ್ಗಳು, ನೆಗೆಟಿವ್ ಥಾಟ್ಸು ಪಾಸಿಟಿವ್ ಥಾಟ್ಸು ನಿಮ್ಮ ತಲೆಯಲ್ಲೇ ನಡೆಯೋದು. ಸೊ ಇಲ್ಲಿಂದ ನೀವೇ ತಪ್ಪಿಸ್ಕೊಂಡ್ಬಿಟ್ರೆ, ನೀವು ದೇವರಾಗಬೇಕು ಅಂದರೆ ಇಲ್ಲಿ ತಪಸ್ ಮಾಡಬೇಕು. ಅದಕ್ಕೆ ತಾನೇ ಎಷ್ಟೊಂದು ದೊಡ್ಡ ಮಹಾನ್ ವ್ಯಕ್ತಿಗಳು ತಪಸ್ ಮಾಡೋದು, ಇಲ್ಲಿಂದ ತಪ್ಪಿಸ್ಕೊಳ್ಳೋದು. ಇಲ್ಲಿ ಹೊರಗಡೆ ಪ್ರಪಂಚದಿಂದ ಯಾರು ಬೇಕಾದ್ರೂ ತಪ್ಪಿಸ್ಕೋತಾರೆ, ಅದು ದೊಡ್ಡ ವಿಷಯನೇ ಅಲ್ಲ. ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಇದೆಯಲ್ಲ, ಅದು ತುಂಬ ಕಷ್ಟವಾದ ಕೆಲಸ. ಇಲ್ಲಿಂದ ತಪ್ಪಿಸ್ಕೊಂಡವನು ದೇವರಾಯ್ತಾನೆ, ಇಲ್ಲಿಂದ ತಪ್ಪಿಸ್ಕೊಂಡವನು ದೇವ್ರಂತವನಾಯ್ತಾನೆ. ಸೊ ಅರ್ಥ ಆಗಿರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ರಿಯಾಲಿಟಿ ಕಾಣಿಸ್ತೈತಿ ಇಷ್ಟ ತಕ್ಕ. ಎಷ್ಟು ಸುಂದರವಾಗಿದ್ದು ಪ್ರಪಂಚ. ನೀವು ಒಳಗಡೆ ಹೋಗ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಆಚೆ ಬಂದಿದ್ದ ತಕ್ಷಣ ಗೊತ್ತಾಗುತ್ತೆ ಎಷ್ಟು ಅಸಹ್ಯವಾಗಿ, ಎಷ್ಟು ದರಿದ್ರವಾಗೈತೆ. ನಾನೊಬ್ಬನೇ ಸರಿ ಅಂತ ಬದುಕ್ತಾ ಇದ್ದೆ, ಈಗ ನೋಡಿದ್ರೆ ಗೊತ್ತಾಯ್ತು ಎಲ್ಲ ಕಚಡ ಅನ್ನೋ ಮಕ್ಕಳು ಇರೋದು, ಇನ್ಕ್ಲೂಡಿಂಗ್ ನಾನಂತೂ ಪ್ಯೂರ್ ಆಗ್ಬಿಟ್ಟೆ. ಈಗ ನನ್ನ ಧರ್ಮ ಏನು, ಇವ್ರನ್ನೆಲ್ಲರನ್ನೂ ಪ್ಯೂರ್ ಮಾಡೋದು ಅನ್ನೋ ಥರ ರೆಪ್ರೆಸೆಂಟೇಷನ್ಗೋಸ್ಕರನೇ ಅವನು ಬರೋದು, ಬ್ರೈನಿಂದ ಆಚೆ ಬಂದು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡೋದು. ನಿಮ್ಮನ್ನ ಹೊಡೆದಾಡ್ಸೋಕ್ಕೋಸ್ಕರ ಏನಾದ್ರು ಒಂದು ರೀಸನ್ ಹುಡುಕ್ತಾ ಇರ್ತಾರೆ. ಅದರಲ್ಲಿ ಬೆಸ್ಟ್ ಅಂದರೆ 5 ನಿಮಿಷದಲ್ಲಿ ನಿಮ್ಮನ್ನ ಹೊಡೆದಾಡ್ಸ್ಕೊಂಡು ಸಾಯಿಸ್ಬೇಕು ಅಂದ್ರೆ ನಿಮ್ಮನ್ನ ಸಿಂಪಲ್ ಈಸಿ ಪೀಸಿ ಜಾತಿ ಧರ್ಮ ಏನು ಎತ್ಬಿಟ್ಟು ಇವನು ಆ ಧರ್ಮದಿಂದ ಬರ್ತಾನೆ, ಇವನು ಈ ಧರ್ಮದಿಂದ ಬರ್ತಾನೆ, ಇವನು ಈ ಜಾತಿಯವನು, ಅವನು ಆ ಜಾತಿಯವನು, ಮಸ್ತಾಗಿ ಫೈಟ್ ಮಾಡ್ತಾರೆ. ಎಲ್ಲ ಎಕ್ಕುಡ್ಸ್ಬಿಟ್ರಿ ಯಾಕೊಂಡು ಹೇಳ್ತೀನಿ. ಅದನ್ನೇ ತೋರ್ಸೋಕ್ಕೆ ಟ್ರೈ ಮಾಡಿರೋದು. ಜನ ಇದೊಂದಿನ ಹೇಳಿದ್ರೆ ಸಾಕು, ಇವ್ನು ನಮ್ಮ ಜಾತಿ ಬಗ್ಗೆ ಮಾತಾಡ್ಬಿಟ್ಟ, ಇವ್ನು ಜಾತಿ ಬಗ್ಗೆ ಮಾತಾಡ್ಬಿಟ್ಟ, ಇವನು ಆ ಧರ್ಮದ ಬಗ್ಗೆ ಮಾತಾಡ್ಬಿಟ್ಟ, ಇವನು ಈ ಧರ್ಮದ ಬಗ್ಗೆ ಮಾತಾಡ್ಬಿಟ್ಟ, ಕಿತ್ತಾಡ್ಕೊಂಡು ಸಾಯಿರಿ ನನ್ನ ಮಕ್ಕಳ ಅನ್ನೋ ಥರ. ಅದನ್ನೇ ಸಿಂಬಾಲಿಕ್ ಲಿಟ್ರಲ್ ಇದನ್ನು ಯೂಸ್ ಮಾಡ್ತಾರೆ ಗುರು. ಪೊಲಿಟಿಕ್ಸಲ್ಲಾಗಲಿ ಪ್ರತಿಯೊಂದರಲ್ಲೂ ಯೂಸ್ ಮಾಡ್ತಾರೆ. ನೀವು ಯೂಸ್ ಮಾಡೋ ಪ್ರತಿಯೊಂದು, ಈಗ ಸ್ಕೂಲಿಂದ ಇರ್ಬೋದು, ಕಾಲೇಜಿಂದ ಇರ್ಬೋದು, ಪ್ರತಿಯೊಂದು ಅಲ್ಲಿ ಜಾತಿ ಧರ್ಮ ಯಾವ ನನ್ನ ಕೇಳ್ದವನು. ನೀನು ಹುಟ್ಟೋದೊಬ್ಬ ಮನುಷ್ಯನಾಗೆ ಎಲ್ಲರೂ ಬರೆಯೋದೇ ಎರಡೇ, ಒಂದು ಮೇಲು ಒಂದು ಫೀಮೇಲು, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಈ ನನ್ನ ಮಕ್ಕಳು ಎಲ್ಲನೇನೋ ಮಾಡ್ಬಿಟ್ಟು ತೋರಿಸ್ತಾರೆ. ಆಮೇಲೆ ಏನಪ್ಪ ಇದು ಜಾತಿ ಧರ್ಮ ಅಂತ ಮಾಡೋಕ್ಕೆ ಕೆಲಸ ಇಲ್ಲ. ಅದನ್ನು ಬೇಡ ಅಂದ್ರೂ ಹೇಳ್ತಾರೆ. ನಾವು ಯಾವುದೋ ಥರದೆಲ್ಲ ಡಿಸ್ರೆಸ್ಪೆಕ್ಟ್ ಮಾಡಲ್ಲ ಬೇರೆ ಧರ್ಮ ಬೇರೆ ಜಾತಿ ಬಗ್ಗೆ ಅಂತ ಬಾಯಲ್ಲಿ ಮಾತ್ರ ಹೇಳ್ತಾರೆ. ಬಟ್ ಬ್ಯಾಂಕಿಗೆ ಹೋದ್ರೂ ಅಲ್ಲಿ ಯಾವ ಕಾಸ್ಟು ಅದು ಇದು ಅಂತ ಕೇಳ್ತಾರೆ, ಅಥವಾ ಯಾವುದು ರಿಲಿಜನ್ ನೀವು ಅಂತ ಕೇಳ್ತಾರೆ. ಏನಕ್ಕೆ ಅವೆಲ್ಲ ನಿಮಗೆ ಏನು ಮಾಡೋಕ್ಕಿವಲ್ಲ? ನಂಗಂತೂ ಅರ್ಥನೇ ಆಗಲ್ಲಪ್ಪ. ಇವರು ಅವರೇ ಬೇಕು ಅಂತ ಮಾಡಿಸ್ತಾ ಇರೋದು ನಿಮ್ಮನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೋಸ್ಕರ. ನೀವು ಯಾವಾಗ ದಾರಿ ತಪ್ಪಿಬಿಡ್ತೀರ, ನೀವೆಲ್ಲ ಒಟ್ಟಿಗೆ ಸೇರಿಬಿಟ್ರೆ ನಮ್ಮನ್ನ ಗಬ್ಬೆ ಬಿಡಿಸ್ಬಿಡ್ತೀರ ಅಂತ ಭಯ ಜನಕ್ಕೆ. ಅದಕ್ಕೆ ಏನು ಮಾಡ್ಬಿಡ್ತಾರೆ, ನಿಮ್ಮನ್ನ ಇದನ್ನ ಅವಾಗ ಕಿತ್ತಾಡಿಸ್ಬಿಟ್ಟು ಸಾಂತ್ವನ ಮಾಡೋ ಹೆಸರಲ್ಲಿ ನಿಮ್ಮಿಬ್ರಿಗೂ ಬಗ್ಗಿಸ್ಕೊಂಡು ಇಕ್ಬಿಟ್ಟು ನಿಮ್ಮ ದುಡ್ಡನ್ನ ಹೊಡೆದ್ಬಿಟ್ಟು ನಿಮ್ಮ ಮುಂದೆ ಎಂಜಾಯ್ ಮಾಡಿ ಲಾಸ್ಟಲ್ಲಿ ನಿಮಗೆ ಇಕ್ಬಿಟ್ಟು ಹೋಯ್ತಾರೆ. ಅರ್ಥ ಆಯ್ತಾ ಅಂತ ಏನು ಮಾಡೋಕ್ಕಲ್ಲ. ಆಮೇಲೆ ಅರ್ಥ ಆದವ್ರಿಗೆ ನಿಂಗೆ ಅರ್ಥ ಆಗೋಯ್ತಾ ಕಂದ, ಬಾಯ್ಲಿ ಒಂದು ನಿಮಿಷ ಅಂದ್ಬಿಟ್ಟು ಕಚಿಕ್ಕಂತ ತಲೆ ಎಗರಿಸ್ಬಿಟ್ಟು ಹೊಡೈತಾರೆ. ಅರ್ಥ ಆಯ್ತಾ? ಅರ್ಥ ಆಗಿಲ್ದಿರೋರಿಗೆ ಅನ್ಕೊ ಸುಮ್ಮನೆ ಕೂತಿರ್ತಾರೆ. ಅರ್ಥ ಆಗೋರಿಗೆ ಪಚಿಕ್ಕಂತ ಎಗರಿಸ್ಬಿಟ್ಟು ಕಳಿಸ್ಬಿಡ್ತಾರೆ. ರಾಜತಂತ್ರದಲ್ಲಿ ಇದೆಲ್ಲ ಮಾಮೂಲಿ. 4 ಜನ ಸಾಯ್ತಾರೆ ಅಂತ ಸಾಯಲಿ ಬಿಡಿ, ನಮ್ಗೇನಾಗಬೇಕು? 4 ಪ್ರಾಪರ್ಟಿ ಸುಟ್ಟೋಯ್ತು ಅಂದ್ರೆ ಸುಟ್ಟೋಗ್ಲಿ ಬಿಡಿ, ನಮ್ಗೇನಾಗಬೇಕು? ನನ್ನ ತಿಕ್ಕ ನಾನು ತೊಳ್ಕೊಂಡು ಚೆನ್ನಾಗಿದ್ದೀನಿ, ನನ್ನ ತಿಕ್ಕ ಗಮ್ ಅಂತ ಐತೆ ಸಾಕು, ಊರವ್ರ ತಿಕ್ಕ ನಾರ್ತಿದ್ರೆ ನಾರ್ಲಿ ಬಿಡಿ ಅನ್ನೋದು ಈ ಲಾಜಿಕ್ಕು ಜನದ್ದು. ನೀವ್ಯಾಕೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತೀರಾ? ನಿಮಗೆ ವಾಸನೆ ಬರ್ತೈತೆ ತಾನೆ, ನೀವು ಹೋಗಿ ಹೇಳ್ಬೇಕು ತಾನೆ, ಹೋಗ್ತಾ ನಿಮ್ದು ವಾಸನೆ ಬರ್ತೈತೆ ಹೋಗಿ ತೊಳ್ಕೊಳ್ಳೋ ಫಸ್ಟು ಅಂತ. ನೀವು ಹಂಗೆ ಮಾಡಲ್ಲ. ನೀವು ನಂದು ಗಮ್ ಅಂತ ಆಯ್ತಾ ಸಾಕು, ಅವನು ನಾಡಿದ್ರೆ ನಾಡಲಿ ಬಿಟ್ರೆ ಬಿಡಲಿ, ನಿಮ್ಗೆ ಯಾಕೆ? ಈ ಕ್ಯಾರೆಕ್ಟರ್ ವೈಟ್ ಕ್ಯಾರೆಕ್ಟರ್ ಏನಿದೆ ಅದು ಈಚೆ ಬಂದುಬಿಟ್ಟು ಜನದ ಹತ್ರ ಸೇರೋ ಟೈಮಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಏನಪ್ಪದು ಇದು ಬರುತ್ತೆ, ಕೃಷ್ಣನ ಆದ ಥರನೇ ಒಂಥರ ಸಿಮಿಲರ್ ಆಗಿ. ಸೊ ರೆಪ್ರೆಸೆಂಟೇಷನ್ ಏನು ಅಂದರೆ ಇವನೇ ದೇವ್ರು ಕಂಡ್ರೋ ನೋಡ್ಕೊಳ್ರೋ ಅಂತ ತೋರ್ಸೋಕ್ಕೆ ರೆಪ್ರೆಸೆಂಟೇಷನು. ಅರ್ಥ ಆಯ್ತಾ? ದೇವರು ಬಂದವನೇ ನಿಮಗೆ ಹೆಲ್ಪ್ ಮಾಡೋಕ್ಕೆ, ಆ ಹೆಲ್ಪ್ನ ಸ್ವೀಕರಿಸ್ಕೊಳ್ರಿ ಅಂತ ತೋರ್ಸೋಕ್ಕೆ.
ಗೊತ್ತಾ, ಈ ಸಾಂಗ್ ಬರುತ್ತೆ ಚೀಪ್ ಅದು ಪೂರ್ತಿ ಡಿಫ್ರೆಂಟ್ ಎಕ್ಸ್ಪ್ಲನೇಷನ್ ನಾನು ಇನ್ನೂ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇದು ಬರೀ ಸ್ಟೋರಿ ಇರೋದನ್ನ ಸ್ಟೋರಿ ಮೇಲೆ ಫೋಕಸ್ ಮಾಡೋಣ. ಓಕೆ, ಕಲ್ಕಿ ಭಗವಾನ್ ಕಿ ಜೈ, ಕಲ್ಕಿ ಭಗವಾನ್ ಕಿ ಜೈ. ಲಾಸ್ಟ್ ಅಲ್ಲಿ ಮಾಡೋದಲ್ಲ ನೀವು ಕಂತ್ರಿ ಕೆಲಸಗಳು, ಆಮೇಲೆ ಲಾಸ್ಟ್ ಅಲ್ಲಿ ದೇವ್ರನ್ನ ಬೈತೀರಾ ಇಂಡೈರೆಕ್ಟ್ ಆಗಿ ಅನ್ನೋದನ್ನ ರೆಪ್ರೆಸೆಂಟೇಷನ್ಗೋಸ್ಕರನೇ ಈ ಸೀನ್ ಬರೋದು. ರವಿಶಂಕರ್ ಕಸ ಗುಡಿಸ್ತಾ ಲಾಸ್ಟ್ ಅಲ್ಲಿ ನೋಡಿ, ಇದು ಇಂಡೈರೆಕ್ಟ್ ಆಗಿ ಏನ್ ಗೊತ್ತಾ, ರಾಜ್ ನಂಗೆ ಸಿಂಹಾಸನ ಮೇಲೆ ಕೂತಿದ್ದವನು ಈಗ ಕಸ ಗುಡ್ಸಂತಾರ ಆಗ್ಬಿಟ್ಟ, ಅತಿ ಆಸೆ ಜಾಸ್ತಿ ಪಡಬಾರ್ದು, ಎಲ್ಲ ಕಳ್ಕೊತೀಯ ಅಂತ ಇಂಡೈರೆಕ್ಟ್ ರೆಪ್ರೆಸೆಂಟೇಷನ್ ಮಾಡ್ತಾ ಇರೋದು. ಪ್ಲಸ್ ಅದ್ರ ಜೊತೆಗೆ ದೇವ್ರ ಹೆಸರಲ್ಲಿ ಅದು ಇದು ಎಲ್ಲ ಮಾಡ್ತೀರಾ, ಆಮೇಲೆ ಲಾಸ್ಟ್ ದೇವ್ರಿಗೆ ಬೈತೀರಾ ನೀವು ಬಿಟ್ರೆ ಅಂತವ್ರು ನೀವು ಅಂತ ತೋರ್ಸಕ್ಕೆ ಇದು ಮಾಡಿರೋದು. ಸತ್ಯ ಬಂದ್ಬಿಟ್ಟಿದ್ದಾರೆ, ಸತ್ಯ ಬೇರೆ ನೀನ್ ಬೇರೆ ಅಂತ ಜನಕ್ಕೆ ಗೊತ್ತಾಗ್ಬಿಟ್ಟಿದೆ. ಇಷ್ಟ ತಕ ಅವನು ರಾಜ್ ಅಂತರ ಆಳ್ತಿದ್ದ, ಇದ್ರೊಳಗಡೆ ಇರೋನು ಇದು ನಾನೇ, ಇದ್ರೊಳಗಡೆ ಇರೋದು ನಾನೇ. ಡಿಫ್ರೆನ್ಸ್ ಏನು ಅಂದರೆ ಈಚ್ ಕಡೆ ನಾನು ತುಂಬ ನೆಗೆಟಿವ್ ಕ್ಯಾರೆಕ್ಟರ್, ಬರೀ ಕೆಟ್ಟ ಕೆಲಸನೇ ಮಾಡ್ಕೊಂಡು ಕೂತಿದ್ದೆ. ಬಟ್ ಎಲ್ಲೋ ಒಂದು ಕಡೆ ನನ್ನ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ನನಗೆ ಅನ್ನಿಸ್ತು, ನಾನು ಮಾಡ್ತಾ ಇರೋದಲ್ಲ ತಪ್ಪು ಕಣಪ್ಪ. ಅವಾಗ ಏನು ಮಾಡ್ಬಿಟ್ಟೆ, ನಾನು ಆಗ್ಬಿಟ್ಟು ಜನದ ಹತ್ರ ಇದು ತಪ್ಪ ಆಗ್ಬಿಟ್ಟೈತೆ, ನನಗೆ ಕ್ಷಮಿಸ್ಬಿಡಿ ಅಂದ್ಬಿಟ್ಟು ನಾನು ಅವ್ರ ಜೊತೆ ಸೇರಿಕೊಂಡು ಅವ್ರಿಗೆ ಒಳ್ಳೆ ಕೆಲಸನೇ ಮಾಡೋಕ್ಕೋಸ್ಕರ ಅವ್ರಿಗೆ ಒಂದು ಪ್ರಾಮಿಸ್ ಮಾಡ್ದಂಗೆ ಸತ್ಯೋಗ ತಗೊಬಂದು ಕೊಟ್ಟೆ. ಅದೇ ಈ ಸೀನ್ ಬರೋದು. ಅದಾದ್ಮೇಲೆ ಏನಾಗುತ್ತೆ ಅನ್ನೋದನ್ನ ಹೇಳ್ತೀನಿ. ಅದಕ್ಕೆ ಹೋಗಿರೋರು ಬ್ಲ್ಯಾಕ್ ಇಂದ ವೈಟ್ ಆಗ್ಬಿಟ್ರು. ಇಂಡೈರೆಕ್ಟ್ಲಿ ಏನು ದಟ್ ನಾನು ಒಳ್ಳೆಯವನ್ ಆಗ್ಬಿಟ್ಟು ಒಂದು ಲೈಟ್ ಆಗಿ ಒಂಚೂರು ಒಳ್ಳೆ ಕೆಲಸ ಆಗ್ಬಿಟ್ಟ, ಅಲ್ಲಿ ಸಂತೋಷ ಆಗುತ್ತೆ. ಲೈಟ್ ಆಗಿ ಒಂಥರ ಸಂತೋಷ ಆಗುತ್ತೆ. ಯಾರಿಗಾದ್ರು ಹೆಲ್ಪ್ ಮಾಡಿದಾಗ ಒಂಥರ ನಿಮಗೆ ಸಬ್ ಕಾನ್ಷಿಯಸ್ ಆಗಿ ನಿಮ್ಗೆ ಅನ್ಸುತ್ತೆ, ಏನೋ ಮಾಡಿದೆ ಗುರು ಚೆನ್ನಾಗಿತ್ತು, ಅವ್ರಿಗೆ ಹೆಲ್ಪ್ ಆದಂಗೆ ಆಯ್ತು, ಅಟ್ಲೀಸ್ಟ್ ನನಗೆ ಒಂಥರ ಖುಷಿ ಸಿಕ್ತು. ಆ ಖುಷಿ ಇದೆಯಲ್ಲ, ಅದಕ್ಕೋಸ್ಕರನೇ ಅವ್ರು ಸಾಧಕೋಕಿಲ್ಲ ಬ್ಲ್ಯಾಕ್ ಡ್ರೆಸ್ಸಲ್ಲಿ ಹಾಕಿದ್ರು, ಸಡನ್ ಆಗಿ ವೈಟ್ ಡ್ರೆಸ್ ಹಾಕೊಂಡ್ಬಂದ್ಬಿಡ್ತಾರೆ. ಈ ಪೂರ್ತಿ ಸೀಕ್ವೆನ್ಸು ಅವ್ರ ಅಮ್ಮನ ತಲೆ ಒಳಗಡೆ ನಡೀತಾ ಇರೋದ್ರಿಂದ ಅದಕ್ಕೆ ಎಲ್ಲ ಪಿಂಕ್ ಆಗಿ ಬರುತ್ತೆ, ರೆಪ್ರೆಸೆಂಟೇಷನ್ ಅಷ್ಟೇ. ಸತ್ಯಯುಗ ಅಂತ ಮೆನ್ಷನ್ ಮಾಡಿದ್ರಲ್ವಾ, ಅದಕ್ಕೋಸ್ಕರ ಸತ್ಯಯುಗ ಪಿಂಕ್ ಬರೋದು. ಇದು ನೀವು ಅರ್ಥ ಆಗಲಿ ಅಷ್ಟೇ ಜನಕ್ಕೆ. ಈಗ ನಿಜವಾದ ಕ್ಯಾರೆಕ್ಟರ್ ಇತ್ತು, ಅವನಲ್ಲಿ ಒಳಗಡೆ ಒಂಚೂರು ಗಿಲ್ಟ್ ಕಾಡ್ಬಿಡ್ತು. ಯಾಕಂದ್ರೆ ಸತ್ಯ ಈಚೆ ಬಂದ್ಬಿಟ್ನಲ್ಲ, ಈಚೆ ಬಂದಿದ್ರಿಂದ ಏನಾಯಿತು, ಗಿಲ್ಟ್ ಕಾಡ್ತಾ ಇತ್ತು. ಅದಕ್ಕೆ ಇವ್ರಿಗೆಲ್ಲ ಒಳ್ಳೇದು ಮಾಡ್ಬೇಕು ಅಂದ್ರೆ ಒಳ್ಳೇದು ಮಾಡ್ದ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಅಲ್ಲಿರೋದೇ ಟ್ವಿಸ್ಟು. ಸಾಧು ಕೋಕಿಲನ್ನ ಸಾಯಿಸಕ್ಕೆ ಯಾಕೆ ಬರ್ತಾರೆ, ಈಗ ತಿರ್ಗಾ ನೋಡಿ ಈ ಸೀನು ಲಿಟ್ರಲಿ ರೆಪ್ರೆಸೆಂಟೇಷನ್ ಏನು ಅಂದರೆ ದಟ್ ಏನಪ್ಪ ಅದು, ಇದು ತಿರ್ಗಾ ವಾಪಸ್ ಇನ್ನರ್ ವರ್ಲ್ಡ್ ಒಳಗಡೆ ಹೋಗುತ್ತೆ. ಇನ್ನರ್ ವರ್ಲ್ಡ್ ಒಳಗಡೆ ಸಾಧು ಕೋಕಿಲ್ನ ತಿರ್ಗಾ ಅದೇ ಏನಪ್ಪ ಅದು ವೈಟ್ ಕ್ಯಾರೆಕ್ಟರ್ನ ಕೂಡ ಹಾಕಿದ್ರಲ್ಲ, ಅಲ್ಲೇ ಕೈ ಕಾಲು ಕಟ್ಟಾಕ್ಬಿಟ್ಟು ತಲೆ ಎಗರಿಸ್ತಾರೆ. ರೆಪ್ರೆಸೆಂಟೇಷನ್ ಏನು ಅಂದರೆ ತಿರ್ಗಾ ಅವ್ನು ವಾಪಸ್ ಹೊಳಿಗೆ ಹೋಗ್ಬಿಟ್ಟ. ಯಾಕೆ, ಹೊರ್ಗಡೆ ಒಳ್ಳೆಯವನವನಲ್ಲ, ಹೊರ್ಗಡೆ ಒಳ್ಳೆಯವನಿರ್ಬೇಕಾದ್ರೆ ಕೆಟ್ಟವನು ಹೊಳಿಗೆ ಹೋಗ್ಲೇಬೇಕು, ಒಳಗಡೆ ಅವನೇ. ಸೊ ಅವನು ಅದಕ್ಕೆ ಯೋಚನೆ ಮಾಡ್ಬಿಟ್ಟು ಅದಕ್ಕೆ ನಿನ್ನನ್ನು ಫಸ್ಟ್ ತಲೆ ಎಗರಿಸ್ಬೇಕು ಅಂದ್ಬಿಟ್ಟು ತಲೆ ಎಗರಿಸ್ತಾನೆ. ಯಾಕೆ ಅಂತಂದರೆ ನೀವು ಎಷ್ಟೇ ನೋಡಿ, ಸತ್ಯ ಎಷ್ಟೇ ಒಳ್ಳೆಯವನಾದ್ರೂ ಅವನನ್ನು ಕೂಡಕ್ಕಾಗಲಿಲ್ಲ. ಯಾರನ್ನ ನೆಗೆಟಿವ್ ಹೆಂಗಾರು ಈಚೆ ಬಂದೇ ಬರುತ್ತೆ, ಬೇರೆ ರೂಪದಲ್ಲಾದ್ರೂ ಬರ್ಬೋದು, ನಿಮ್ಮಿಂದನೇ ಬರ್ಬೋದು, ಅಥವಾ ಏನಾದ್ರು ಒಂದು ರೀಸನ್ ಬಂದೇ ಬರ್ತಾನೆ. ಅದನ್ನ ನೀನು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಅವ್ನು ಇಷ್ಟ ಬಂದಾಗ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಇವ್ನು ಕಂಟ್ರೋಲ್ ಮಾಡಲ್ಲ. ಅದಕ್ಕೋಸ್ಕರ ನೋಡಿ ನಮ್ಮ ಲೈಫಲ್ಲಿ ಎಷ್ಟು ಅಂದರೆ ಒಂದ್ಸರಿ ರುಚಿ ನೋಡಾದ್ಮೇಲೆ ಒಂದು ಸ್ವಲ್ಪ ದಿವಸ ಬಿಟ್ಬಿಡ್ತೀರಾ, ಏನೇ ಆಗೋಗ್ಲಿ, ಎಂಥ ಕೆಲಸ ಆಯ್ತು ಏನಾರು ಆಗಲಿ, ಏನಾರು ಒಂದು ರುಚಿ ನೋಡಿರ್ತೀರ ಅಂದ್ಕೊಂಡು, ಏನೋ ನಿಮ್ಮ ಫೇವ್ರೇಟ್ ಫುಡ್ ಇರುತ್ತೆ, ಗುಲಾಬ್ ಜಾಮೂನ್ ಫೇವ್ರೇಟ್ ಅಂದ್ಕೊಳ್ಳಿ, ನಿಮ್ಗೆ ಅದು ಫಸ್ಟು ತುಂಬ ಇಷ್ಟ ಇರುತ್ತೆ, ತಿಂತಾನೆ ಇರ್ತೀರ. ಬಟ್ ಏನಾಗ್ಬಿಡುತ್ತೆ ಒಂದಿನ, ಇದರಲ್ಲಿ ತುಂಬ ಕೊಲೆಸ್ಟ್ರಾಲ್ ಇರುತ್ತೆ ಗುರು, ಜಾಸ್ತಿ ತಿನ್ನಬಾರ್ದು, ಏನೋ ಒಂದು ಅಕೇಶ್ನಲ್ ತಿನ್ನಬೇಕು ಅಂತ ಅಂದ್ಕೊಂಡು ತಿನ್ನೋದು ಬಿಟ್ಬಿಟ್ಟಿರ್ತೀರ. ಆಲ್ ಆಫ್ ಅ ಸಡನ್ ಒಂದಿನ ತಿರ್ಗಾ ತುಂಬ ದಿವಸ ತಿಂದಿರಲ್ಲ, ಒಂದೇ ಒಂಚೂರು ತಿನ್ನೋಣ ಅಂದ್ಬಿಟ್ಟು ತಿರ್ಗಾ ಎತ್ಕೊಂಡು ತಿನ್ನೋಕೆ ಹೋಗ್ತೀರ. ಆವಾಗ ತಿರ್ಗಾ ನೀನು ಮೊದಲಿನ ಥರ ಎಷ್ಟು 10-15 ಗುಲಾಬ್ ಜಾಮೂನ್ ತಿಂತಿಲ್ಲ, ಅದೇ ರಿಪೀಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ರೆಪ್ರೆಸೆಂಟೇಷನ್ ಇಸ್ ದಟ್ ಇಟ್ ಸೆಲ್ಫ್. ಅದಕ್ಕೆ ಕೆಟ್ಟದನ್ನೆಲ್ಲ ಹೋಗಿಸ್ಬಿಟ್ಟು ಬರೀ ಒಳ್ಳೆ ನಡೀತಿತ್ತು, ಬಟ್ ಅವನಿಗೂ ಅದು ಬೋರ್ ಅನ್ನಿಸ್ತು, ಇದೇನು ನಡೀತಾನೆ ಐತಲ್ಲ, ಒಳ್ಳೇದೇ ನಡೀತೈತೆ, ಏನು ಎಕ್ಸ್ಟ್ರಾಡಿನರಿ ಫೀಲ್ ಆಗ್ತಾಯಿಲ್ಲ ಅಂತ. ಸೊ ಅದಕ್ಕೆ ಅವ್ನು ಒಂಚೂರು ಟಚ್ ಮಾಡೋಣ ಅಂತ ಹೋಯ್ತಾನೆ. ಅವಾಗ ಅವ್ನು ಕೆಟ್ಟದ ಕುದುರೆಯಲ್ಲಿ ಬರ್ತಾನೆ, ಡಗಡ ನನ್ನ ಮಗನ ಕರೆದೇ ತಾನೆ ನಾನು ಬಂದೆ ಅಂತ ಅನ್ನೋ ಥರ, ನಾನು ಇದಕ್ಕೋಸ್ಕರ ಕಾಯ್ತಾ ಇದ್ದೆ ಅಂತ. ರೆಪ್ರೆಸೆಂಟೇಷನ್ ಮಾಡ್ತಾವ್ರೆ ದಟ್ ಅಂದರ್ ಬಾರ್, ಇನ್ನರ್ ವರ್ಲ್ಡ್ ಔಟರ್ ವರ್ಲ್ಡ್ ಆಟ ಆಡ್ತಾ ಇರೋದು ನಾನು, ರಮ್ಮಿ ಆಟ ಅಲ್ಲ, ಪೆಂಗ್ ನನ್ನ ಮಕ್ಳು ಅರ್ಥ ಮಾಡ್ಕೊಳ್ರೋ ಅಂತ ಹೇಳ್ತಾ ಇರೋದು ನಮ್ಗೆ ನಿಮ್ಗೆ ಇಬ್ರಿಗೂ. ಈ ಸೀನ್ಗೆ ಎಷ್ಟು ಜನಕ್ಕೆ ಕನ್ಫ್ಯೂಷನ್ ಆಗ್ಬೋದು. ಈ ಸೀನು ಸ್ಟಾರ್ಟಿಂಗ್ ಸೀನ್ ಜೊತೆ ಕನೆಕ್ಟ್ ಆಗುತ್ತೆ. ಯಾಕೆ ಅಂತ ನೀವು ಅನ್ಕೋಬೋದು. ಈ ಸೀನು ಇದು ಹೆಂಗೆ ಅಂತ ಹೇಳಿ ನಾನು ಅಂದರೆ, ಈ ಸೀನಲ್ಲಿ ಏನು ನಡೀತು ಈ ಸೀನ್ನ ನೀವು ಸ್ಟಾರ್ಟಿಂಗ್ ಒಂದು ಸೀನ್ ಬರುತ್ತೆ ಗೊತ್ತಾ, ಉಪೇಂದ್ರವರು ಬೇರೆಯವ್ರ ಒದೆ ತಿಂತಿರ್ತಾರೆ, ಯಾಕನ ಆಯ್ತಾ, ಆ ಸೀನ್ಗೆ ಇದನ್ನು ಏನು ಮಾಡಿ ಅಂದರೆ, ಈ ಸೀನ್ ಯಾರಾದರೂ ನಿಮ್ಗೆ ಗೊತ್ತಿಲ್ಲ ಅಂದರೆ, ಈ ಸ್ಟಾರ್ಟಿಂಗ್ ಸೀನ್ ಇರುತ್ತೆ, ಸ್ಟಾರ್ಟಿಂಗ್ ಸೀನಲ್ಲಿ ಉಪೇಂದ್ರ ಅವರು ಅವ್ರು 4 ಜನ ಸೇರ್ಕೊಂಡು ಹೊಡಿತಾ ಇರ್ಬೇಕಾದ್ರೆ ಅವ್ರ ತಲೆಯೊಳಗಡೆ ಈ 2 ಸೀನ್ ಬರ್ತಾ ಇರುತ್ತೆ, ಒಳ್ಳೇದು ಕೆಟ್ಟದ್ದು. ಅವ್ನು ಆಡಿ ಸತ್ಯಯೋಗ, ನೀವು ಸ್ಟಾರ್ಟಿಂಗ್ ಸೀನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಅದು ಆಡಿ ಸತ್ಯಯೋಗನೇ. ಎಲ್ಲ ಥರ ಜನಗಳು ಎಂಜಾಯ್ ಮಾಡ್ಕೊಂಡು ಹ್ಯಾಪಿಯಾಗಿದ್ರು. ಬಟ್ ಅಲ್ಲಿರೋ ಜನದಲ್ಲೂ ಕೂಡ ದುರಾಸೆ ಬಂದ್ಬಿಟ್ಟಿತ್ತು. ಆ ದುರಾಸೆಯಿಂದ ಏನು ಮಾಡ್ಬಿಟ್ಟು ಜಾತಿ ಧರ್ಮ ಹೆಸರಲ್ಲಿ
ಅವ್ನು ಯಾವನ ಸತ್ಯ ಹೇಳ್ದ ಅಂದ್ಬಿಟ್ಟು ಆ ಹುಡುಗನಿಗೆ ಹೊಡೆಯಕ್ಕೆ ಹೋಗ್ಬಿಟ್ಟಿದ್ರು. ಅದ್ರ ಬದಲು ಇವ್ನು ಹೊಡ್ಸ್ಕೊಂತಾನೆ. ಇವು ಹೊಡ್ಸ್ಕೊಂಡು ಆದ್ಮೇಲೆ ಇವೆರಡು ಹೊರಗಡೆ ಬರೋದು, ಕೆಟ್ಟದ್ದು ಒಳ್ಳೇದು ಅಂತ. ನಾನು ಇವ್ರಿಗೆಲ್ಲ ಇಷ್ಟೆಲ್ಲ ಮಾಡಿದೆ, ಲಾಸ್ಟಲ್ಲಿ ಇವರು ನನ್ನ ಏನಪ್ಪ ಅದು ಚೆನ್ನಾಗಿದ್ದು ಸಮಾಜನ ಹೊಡೆದ್ಬಿಟ್ಟು ಪುಡಿ ಮಾಡ್ತಾವ್ರಲ್ಲ ಅಂದಾಗ ಇವನಲ್ಲಿರೋ ನೆಗೆಟಿವಿಟಿ ಈಚೆ ಬಂತು. ಆ ನೆಗೆಟಿವಿಟಿನೇ ಇದು ಈ ಸೀನಲ್ಲಿ ರೆಪ್ರೆಸೆಂಟೇಟ್ ಮಾಡಿದ್ದು ಇಂಡೈರೆಕ್ಟಾಗಿ. ಈ ಸೀನು ಫಸ್ಟ್ ಸೀನ್ ಜೊತೆ ಕನೆಕ್ಟ್ ಆಗುತ್ತೆ ಲಿಟ್ರಲಿ. ಅದಕ್ಕೆ ಹೇಳಿದ್ದು ನಾನು, ಉಪೇಂದ್ರ ಬರೋ ಫಸ್ಟ್ ಸೀನು ಈ ಸೀನು ಸೈಡ್ ಬೈ ಸೈಡ್ ಇಟ್ಟು ನೋಡಿ, ಅವಾಗ ನಿಮ್ಗೆ ಐಡಿಯಾಸ್ ಸಿಗುತ್ತೆ. ಅದು ಒಡ್ಸ್ಕೊತಾನಲ್ಲ, ಒಡ್ಸ್ಕೊಂತ ಇರ್ಬೇಕಾದ್ರೆ ಇವೆರಡು ಅವ್ನ ಇಮ್ಯಾಜಿನೇಷನ್ ನಡೀತಾ ಇರೋದು ಲಿಟ್ರಲ್. ಎಲ್ರಿಗೂ ಜಾತಿ ಧರ್ಮ ಇದೆ, ಇಟ್ಕೊಳ್ಳಿ. ಯಾರಿಗೂ ಜಾತಿ ಧರ್ಮ ಅನ್ನೋದಿರ್ಲಿಲ್ಲ. ನಿಮ್ಮಲ್ಲಿರೋ ನೆಗೆಟಿವಿಟಿನೇ ಅವ್ರಿಗೆ ಜಾತಿ ಧರ್ಮ ಅನ್ನೋದನ್ನ ಕೊಟ್ಟು ಅವ್ರ ಕೈಲಿ ಕೆಲಸ ಮಾಡಿಸ್ತಾ ಇರೋದು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ದಟ್ ಜಾತಿ ಧರ್ಮನ ಒಬ್ಬೊಬ್ಬನಿಗೂ ನೀವೇ ಕೊಟ್ಬಿಟ್ಟು, ಅಂದರೆ ನಿಮ್ಮಲ್ಲಿರೋ ನೆಗೆಟಿವಿಟಿ, ನೀವು ಯಾವಾಗ ಪವರ್ ಬೇಕು ಅಂತ ಓಡಾಡ್ತಿರ್ತೀರೋ ಆವಾಗ ನಿಮ್ಮ ತಲೆಯಲ್ಲಿ ಕಿತ್ತೋಗಿರೋ ಐಡಿಯಾಗಳು ಬರುತ್ತೆ. ಯಾರ ಮೊದಲು ಒಂದು ಹೇಳಿದ್ರು, ಊರಲ್ಲಿ ನೀರು ಫ್ರೀಯಾಗೇ ಸಿಗುತ್ತೆ, ಅದರೊಳಗೆ ವಾಟರ್ ಬಾಟ್ಲನ್ನ ನಿನ್ನ ಬ್ರ್ಯಾಂಡ್ ಹೆಸರು ಹಾಕ್ಬಿಟ್ಟು ತುಂಬಿಸ್ಬಿಟ್ಟು ಊರು ತುಂಬ ಮಾರಿದ್ರೆ ದುಡ್ಡು ಕೊಟ್ಬಿಟ್ಟು ತಗೋತಾರೆ ಜನ. ಸೊ ಇಂಡೈರೆಕ್ಟ್ಲಿ ನೀರು ಫ್ರೀಯಾಗಿದ್ದರೂ ಕೂಡ ಅದಕ್ಕೆ ಕಾಸು ಕೊಟ್ಬಿಟ್ಟು ತಗೊಳ್ಳೋ ಥರ ಮಾಡಿದೆ ನೀನು. ರೆಪ್ರೆಸೆಂಟೇಷನ್ ಏನೋ ನಿನ್ನಲ್ಲಿರೋ ನೆಗೆಟಿವಿಟಿ, ನಿನಗೆ ದುಡ್ಡು ಮಾಡಬೇಕಿತ್ತು, ಅದಕ್ಕೋಸ್ಕರ ನಿಂತ ಕಿತ್ತೋಗಿರೋ ಸರ್ಕಸ್ ಮಾಡಿದೆ. ಯಾವನೋ ನಮ್ಮ ತಾತನ ಕಾಲದಲ್ಲಿ ಜಾತಿ ಧರ್ಮ ಅನ್ನೋದನ್ನು ಕ್ರಿಯೇಟ್ ಮಾಡಿದೆ, ಯಾಕಂದ್ರೆ ಅವನು ಸುಪೀರಿಯರ್ ಅಂತ ಕುತ್ಕೋಬೇಕಾಗಿತ್ತು, ಅವ್ನಿಗೆ ಆಸೆ ಇತ್ತು. ಅವನು ಈ ಕಂತ್ರಿ ಕೆಲಸ ಮಾಡಿದ, ಅದಕ್ಕೆ ನಾವು ಬೋಸ್ತಾ ಇದ್ವಿ. ಅದನ್ನ ಅರ್ಥ ಮಾಡ್ಕೋಬೇಕು ನೀವು. ಅವನಲ್ಲಿ ನೆಗೆಟಿವಿಟಿ ಇತ್ತು, ಅದಕ್ಕೋಸ್ಕರ ಇವೆರಡು ಬಂದಿದ್ದು. ಬಂದ್ಬಿಟ್ಟೆ ಭಯ ಭಕ್ತಿ ಅನ್ನೋದು ಬರ್ಸಿದ್ದು. ಇಷ್ಟ ತಕ್ಕ ಭಕ್ತಿ ಇರಬೇಕು, ದೇವ್ರ ಮೇಲೆ ಭಕ್ತಿ ಇರಲೇಬೇಕು. ದೇವ್ರ ಕಂಡ್ರೆ ಭಯ ಬಂದಿದ್ದು ಇದರಿಂದನೇ. ನಾವೇನಾದ್ರು ದೇವ್ರಿಗೆ ಏನಾರು ಅಂದ್ಬಿಟ್ರೆ ಅಥವಾ ಮಾಡಿಬಿಟ್ರೆ ದೇವ್ರು ನಮ್ಗೆ ಸುಮ್ಮನೆ ಬಿಡ್ತಾನ ಅನ್ನೋ ಥರ ಲಾಜಿಕಲ್ಲಿ ನೀವು ಭಯ ಪಟ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಿ. ಅದನ್ನೇ ಇಟ್ಕೊಂಡು ಇವ್ರು ನನ್ನ ಮಕ್ಕಳು ದೇವ್ರು ಯಾವತ್ತೂ ಹೇಳಿಲ್ಲ ನನಗೆ ಇದನ್ನು ಮಾಡು ಅದನ್ನು ಮಾಡು, ಅಥವಾ ನನ್ನನ್ನು ಇದು ಮಾಡು, ನನಗೆ ಈ ಥರ ದೊಡ್ಡ ದೊಡ್ಡ ಶಿಲೆಗಳು ಮಾಡಿಬಿಟ್ಟು ಊರು ತುಂಬ ಹಾಕ್ಸು, ದೊಡ್ಡ ದೊಡ್ಡ ಹೂನಾರ ಹಾಕು ಹೇಳಿಲ್ಲ. ನನ್ನ ಭಕ್ತಿಯಿಂದ ಪೂಜೆ ಮಾಡು ಸಾಕು ನನಗೆ ಅಂತ. ನೀವು ಮಾಡೋದು ಮಾಡ್ಬಿಟ್ಟು ಬಿಡ್ಬೋದು, ನನ್ನ ಕೆಲಸ ನಾನು ಮಾಡೇ ಮಾಡ್ತೀನಿ ಅಂತ ದೇವರು. ಸೊ ಇದನ್ನು ನೀವು ಫಾಲೋ ಮಾಡ್ಬೇಕು ಕರೆಕ್ಟಾಗಿ. ಜನ ಹೆಂಗಾಗ್ಬಿಡುತ್ತೆ, ದೇವ್ರನ್ನೇ ಬೈದ್ಬಿಟ್ಟ ಅವನು ಚಪ್ಪಲಿ ಹೊಡಿಬೇಕು. ಯಾವನೊಬ್ಬ ಮಸ್ತಾಗಿರೋ ಅವ್ನು ಬುದ್ಧಿ ಮುತ್ತ, ಅಯ್ಯೋ ಇವ್ನು ದೇವ್ರ ಬಗ್ಗೆ ಮಾತಾಡ್ತಾನೆ, ದೇವ್ರ ಬಗ್ಗೆ ಮಾತಾಡಿಲ್ಲ ಅಂದ್ರೂ ದೇವ್ರ ಬಗ್ಗೆ ಮಾತಾಡ್ತಾನೆ ಅನ್ನೋ ಹೆಸರಲ್ಲಿ ಇವ್ನಿಗೆ ಹೊಡಿಬೇಕು. ಯಾಕೆ ಇವನು ಪವರ್ಫುಲ್ ಆಗಿರ್ಬೇಕು. ಈ ಎಲ್ಲ ಆಳುಗಳು ನಾನು ಹೇಳ್ದಂಗೆ ಕೇಳ್ತಾರೆ ದೇವ್ರ ಹೆಸರಲ್ಲಿ ಭಯ ಬಡಿಸ್ಬೇಕು ನನ್ನ ಮಕ್ಳಿಗೆ ಅಂದ್ಬಿಟ್ಟು ಭಯ ಬಡಿಸಿ ಅವ್ರನ್ನ ಯಾಮರ್ಸ್ಬಿಟ್ಟು ಆ ಹುಡುಗರು ಪಾಪ ನೀವೆಲ್ಲ ಬುದ್ಧಿವಂತರಾಗಬೇಕು, ನೀವೆಲ್ಲ ಆಳ್ಕೊಳ್ತಾನೆ, ನಿನಗೆ ದಮ್ಮಿದ್ರೆ ನೀನೇ ಹೋಗಿ ಹೊಡಿಲ್ಲ ಅವನಿಗೆ ಅಂತ ಅನ್ಬೇಕಿತ್ತು. ಅವ್ನು ಹೊಡೆಯಲ್ಲ, ನಿಮ್ಮನ್ನು ಕಳಿಸ್ತಾನೆ ಹೊಡೆಯೋಕ್ಕೆ. ಅರ್ಥ ಮಾಡ್ಕೋಬೇಕು ನೀವು. ಬಟ್ ಸಾಯೋ ಧೈರ್ಯ ಬರುತ್ತಲ್ಲ ಆವಾಗ ನಿಮ್ಮ ಮನಸ್ಸು ಕಂಪ್ಲೀಟ್ಲಿ ಸಾವನ್ನ ಭಯ ಹೋಗ್ಬಿಡುತ್ತೋ ಅವಾಗ ಅದು ಸತ್ಯನ ಹತ್ರ ಹುಡ್ಕೊಂಡು ಹೋಗುತ್ತೆ. ಅಲ್ಲಿ ರೆಪ್ರೆಸೆಂಟೇಷನ್ ಮಾಡೋಕ್ಕೋಸ್ಕರನೇ ಹೀರೋಯಿನು ಫುಲ್ಲು ಏನಪ್ಪ ಅದು ಮದುವೆ ಡ್ರೆಸ್ಸಲ್ಲಿ, ಅದೇ ವೆಸ್ಟರ್ನ್ ಕಲ್ಚರ್ ಮದುವೆ ಡ್ರೆಸ್ಸಲ್ಲಿ ರೆಡಿಯಾಗಿ ಸತ್ಯನ ಹತ್ರ ಹೋಗಕ್ಕೆ ಟ್ರೈ ಮಾಡ್ತಿರ್ತಾಳೆ, ರೆಪ್ರೆಸೆಂಟೇಷನ್ ಅದು. ಸೊ ಅಲ್ಲಿ ಏನಾಗುತ್ತೆ ನಿಮಗೂ ಗೊತ್ತು, ನನಗೂ ಗೊತ್ತು. ಅಗೇನ್ ಇಲ್ಲಿ ನೋಡಿ, ಅವರೇ ಸಪೋರ್ಟ್ ಮಾಡ್ತಾರೆ, ಜನ ಎಲ್ಲ ಸಪೋರ್ಟ್ ಮಾಡ್ತಾರೆ. ದೇವ್ರಿಲ್ಲ, ಸುಳ್ಳು, ತುಳ್ಕೊಂಡು ಹೋಗ್ಬಿಡು ಅಂತ. ಬಟ್ ಅಗೇನ್ ಆ ಜನ ಆ ಮೂಮೆಂಟ್ ಅವ್ನು ತುಳಿಯಕ್ಕೆ ಹೋದಾಗ ಯಾಕೆ ಚೇಂಜ್ ಆಯ್ತಾರೆ ಅಂದರೆ ಅವ್ರಿಗೆ ಭಯ ಬಂದ್ಬಿಡುತ್ತೆ. ಇವ್ನು ಎದುರಿಸ್ಬಿಟ್ಟಿರ್ತಾನಲ್ಲ ನೆಗೆಟಿವ್ ಅವ್ನು ಬಂದ್ಬಿಟ್ಟು, ದೇವ್ರನ್ನ ಕಂಡ್ರೋ, ದೇವ್ರು ನಿಮಗೆಲ್ಲ ಕೈಕಾಲು ಮುರಿದಾಕ್ಬಿಡ್ತಾನೆ ಕಂಡ್ರೋ, ದೇವ್ರನ್ನ ನಂಬಬೇಕು ಕಂಡ್ರೋ, ಯಾವನು ಹೇಳಿದ್ದು ದೇವ್ರು ಇಲ್ಲ ಅಂತ ನಂಬಬೇಕು ಕಂಡ್ರು ಅಂತ ಯಾಮರ್ಸ್ಬಿಟ್ಟ. ಅವ್ರಿಗೆ ಭಯ ಉಟ್ಕೊಂಡ್ಬಿಡ್ತು. ಅದಕ್ಕೆ ಸ್ಟಾರ್ಟಿಂಗ್ ಒಂದು ಸೀನ್ನೇ ಬಂದುತ್ತೆ ಗೊತ್ತಾ, ಆಪಲ್ ತಿನ್ನೋದು ಹಿಂಗೆ ಕ್ಯೂರಿಯಾಸಿಟಿ, ಅಕಸ್ಮಾತ್ ಏನಾರು ಆಗ್ಬಿಟ್ರೆ ಆ ಭಯದಲ್ಲೇ ಜನ ಬದುಕ್ತವ್ರೆ ಅನ್ನೋ ಥರ ರೆಪ್ರೆಸೆಂಟೇಷನ್. ಈ ವೈಟ್ ಕ್ಯಾರೆಕ್ಟರ್ ಏನಿದೆ ಅದು ಯಾವಾಗಲೂ ಎರಡು ಕೈನೂ ಮೇಲ್ ಮಾಡುತ್ತೆ. ರೆಪ್ರೆಸೆಂಟೇಷನ್ ಅಂದರೆ ಎರಡು ನೋಡಿ, ಒಳ್ಳೇದು ಕೆಟ್ಟದ್ದು ಎರಡು ಇದ್ದೇ ಇರುತ್ತೆ ಅಂತ ರೆಪ್ರೆಸೆಂಟೇಷನ್. ಬರೀ ಕೆಟ್ಟದ್ದು ಲೆಫ್ಟ್ನೇ ಎತ್ತಾ ಇರುತ್ತೆ, ಕೆಲವೊಂದು ಸಹ ರೈಟ್ ತೋರಿಸ್ತಾ ಇರುತ್ತೆ ಡಾರ್ಕ್ ಕ್ಯಾರೆಕ್ಟರ್. ಸೊ ಇಲ್ಲಿ ಎರಡು ಕೈ ಎತ್ತೋದು ರೆಪ್ರೆಸೆಂಟೇಷನ್ ಅಂದರೆ ಇದು ನಾನು ಎರಡು ಕಡೆಯಿಂದ ನಿಮ್ಗೆ ಬರೀ ಒಳ್ಳೇದೇ ಮಾಡ್ತೀನಿ ಅಂತ. ನಾವು ಸೃಷ್ಟಿ ಮಾಡಿರೋ ದೇವರನ್ನ ಆರಾಮಾಗಿ ತುಳಿತೀನಿ. ಒಂದು ಕತೆ ಹೇಳ್ತೀನಿ ಕೇಳಿ ಚಿಕ್ಕದಾಗಿ. ಏನಂತಾರೆ, 4 ಜನ ಅಣ್ತಮ್ಮಂದು ಇರಿದ್ರು ಅಂತ ಹೇಳ್ತಾರೆ ಯಾವುದೋ ಒಂದು ಊರಲ್ಲಿ. ಆ ಊರಲ್ಲಿ 4 ಜನ ಅಣ್ತಮ್ಮ ಇದ್ದಿ ಬೋರ್ ಹೊಡೆದ್ಬಿಟ್ಟು ಊರು ತುಂಬ ಬೇರೆ ದೇಶ ಸುತ್ತಾಡ್ಕೊಂಬರೋಣ ಅಂತ ಹೋಯ್ತಾರಂತೆ 4 ಜನನು. ಈ 4 ಜನ ಹೋಗ್ಬೇಕಾದ್ರೆ ಒಂದು ಊರು ಹೋಯ್ತಾರಂತೆ, ಇನ್ನೊಂದು ಊರು ಹೋಯ್ತಾರಂತೆ, ಆಮೇಲೆ ಇನ್ನೊಂದು ದೇಶಕ್ಕೆ ಹೋಯ್ತಾರಂತೆ, ಬೇರೆ ದೇಶಕ್ಕೆ ಹೋಯ್ತಾರಂತೆ. ಹೋಯ್ತಾ ಒಂದಿನ ಏನಾಗುತ್ತೆ ಅಂದರೆ ಒಂದು ಗುಹೆ ಬರುತ್ತೆ, ಮಳೆ ಜೋರಾಗಿ ಹೋಯ್ತಾ ಇರುತ್ತೆ. ಸೊ ಅವ್ರೇನು ಮಾಡ್ತಾರೆ, ಗುಹೆ ಒಳಗಡೆ ಹೊಂಟಾಯ್ತಾರೆ. ಗುಹೆ ಒಳಗಡೆ ಹೋದಾಗ ಏನಾಗುತ್ತೆ, ಎಂಟ್ರೆನ್ಸ್ ಏನಿರುತ್ತಲ್ಲ ಮಳೆಯಿಂದ ಮುಸ್ತೋಗ್ಬಿಟ್ಟು ಕ್ಲೋಸ್ ಆಗಿಬಿಡುತ್ತೆ. ಅವ್ರು ಒಳಗಡೆ ಗುಹೆ ಒಳಗಡೆ ಸೇರಿ ತಗ್ಲಾಕೊಂಡ್ಬಿಡುತ್ತೆ. ಗುಹೆ ಒಳಗಡೆ ತಗ್ಲಾಕೊಂಡಾಗ ಏನಾಗುತ್ತೆ, ಅವ್ರಿಗೆ ಗೊತ್ತಾಗುತ್ತೆ ಇದು ದಾರಿ ಎಲ್ಲೋ ಹೋಗುತ್ತೆ, ಹೋಗೋಣ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾನೆ ಇರ್ತಾರಂತೆ. ಬಟ್ ಒಂದಿನ ಆಗುತ್ತೆ, 2 ದಿನ ಆಗುತ್ತೆ, 3 ದಿನ ಆಗುತ್ತೆ, ನಡೀತಾ ಇರ್ತಾರೆ, ಅವ್ರಿಗೆ ದಾರಿನೇ ಕಾಣಿಸ್ತಾರಲ್ಲ. ಆಮೇಲೆ ಇದೇನು ಗುರು ಹೆಂಗೆ ಹೋದ್ರು ಆಗ್ತಾನೆ ಇಲ್ಲ ಅಂತಂದಾಗ ಒಂದು ಲೈಟ್ ಬರುತ್ತಂತೆ.
ಆ ಲೈಟು ಇವ್ರು ಫಾಲೋ ಮಾಡ್ಕೊಂಡು ಹೋಗ್ತಾರಂತೆ. ಆ ಲೈಟ್ನ ಫಾಲೋ ಮಾಡ್ಕೊಂಡು ಹೋದಾಗ ದಾರಿ ಸಿಗುತ್ತಂತೆ, ಈಚೆ ಬಂದ್ಬಿಡ್ತಾರೆ. ಅವ್ರು ಅನ್ಕೋತಾರೆ ಇದು ದೇವ್ರು ಇರಬೇಕು ಅಂದ್ಬಿಟ್ಟು ನಂಬ್ತಾರೆ 4 ಜನ. ಬಟ್ ಅಲ್ಲಿ ಟ್ವಿಸ್ಟ್ ಏನಾಗುತ್ತೆ ಅಂದರೆ ಆ 4 ಜನನೂ 4 ಡಿಫ್ರೆಂಟ್ ಕಲರ್ ನೋಡ್ತಾರೆ ಅವ್ರ ಪ್ರಕಾರ. ಒಬ್ಬ ಹೇಳ್ತಾನೆ ಪಿಂಕ್ ಕಲರ್ ಇತ್ತು, ಇನ್ನೊಬ್ಬ ಹೇಳ್ತಾನೆ ಬ್ಲೂ ಕಲರ್ ಇತ್ತು, ಇನ್ನೊಬ್ಬ ರೆಡ್ ಕಲರ್ ಇತ್ತು, ಇನ್ನೊಬ್ಬ ಹೇಳ್ತಾನೆ ಬ್ರೌನ್ ಕಲರ್ ಇತ್ತು. ಈ ಥರ ಡಿಫ್ರೆಂಟ್ ಕಲರ್ ಇತ್ತು ಅಂತ ಹೇಳ್ತಾರೆ. ಅವ್ರು 4 ಜನ ಅಂತಮ್ಮನಂದಿರೋ ಕಿತ್ತಾಡ್ಕೊಂಡು ಸಾಯ್ತಾ ಇರ್ತಾರೆ ಲಾಸ್ಟ್ಗೆ. ಏಯ್ ನಾನು ನೋಡಿದ್ದು ಕರೆಕ್ಟು, ನೀನು ನೋಡಿದ್ದು ತಪ್ಪು, ನಾನು ಹೇಳ್ತಾರೋ ನಾನು ಕರೆಕ್ಟು ಅಂತ ಅಂದ್ಕೊಂಡು ಇದೇ ರೀಸನ್ಗೆ ಕಿತ್ತಾಡ್ಕೊಂಡು ಅವರು ಮನೆಗೆ ವಾಪಸ್ ಬರೋ ಅಷ್ಟೊತ್ತಿಗೆ ಆ 4 ಜನ ಅಣ್ಣ ತಮ್ಮಂದಿರಿದ್ರು ಆ 4 ಜನ ಸಪ್ರೇಟಾಗಿ ಮನೆಗಳು ಮಾಡ್ಕೊತಾರೆ. ನೆಕ್ಸ್ಟ್ ಆ 4 ಜನದ್ದು ಮನೆಗಳನ್ನ ದೊಡ್ಡ ಬೇರೆ ಫ್ಯಾಮಿಲಿಗಳು ಡಿಫ್ರೆಂಟ್ ಆಗುತ್ತೆ. ಆ ಫ್ಯಾಮಿಲಿಗಳು ದೊಡ್ಡದಾಗಿ ಇದಾಗಿ ಕನ್ವರ್ಟ್ ಆಗುತ್ತೆ, ಏನಂತಾರೆ ಸಮಾಜಗಳಾಗಿ ಕನ್ವರ್ಟ್ ಆಗುತ್ತೆ. ಹಂಗೆ ದೊಡ್ಡದಾಗಿ ಆಗ್ತಾ ಸಪ್ರೇಟಾಗಿ ರಿಲೀಜನಾಗಿ ಕನ್ವರ್ಟ್ ಆಗಿ ಅದೀಗ ಸಪ್ರೇಟ್ ಈಗಲೂ ಕಿತ್ತಾಡ್ಕೊಂಡು ಸಾಯ್ತಾರೆ. ನಾನು ಹೇಳಿದ್ದು ಕರೆಕ್ಟು, ನೀನು ಹೇಳಿದ್ರು ಹಂಗೋ ಅಂದ್ಕೊಂಡೇ ಕೂತ್ಕೋತೀರ ಹೊರತು ದೇವ್ರು ಅವನೇ, ಆ ದೇವ್ರು ಅವನೇ, ಅದನ್ನ ನಂಬಿ ಇಲ್ಲ ಅಂತ ಹೇಳ್ತಾಯಿಲ್ಲ. ಬಟ್ ನೀವು ಸ್ವಇಚ್ಛೆಗೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ಕ್ರಿಯೇಟ್ ಮಾಡಿರೋ ದೇವ್ರುಗಳವರಲ್ಲ, ಆ ದೇವ್ರುಗಳನ್ನ ನಂಬೇಡಿ ಅಂತ ಹೇಳ್ತಾ ಇರೋದು. ಸ್ವಾರ್ಥಕ್ಕೋಸ್ಕರ ಸೃಷ್ಟಿಸ್ಕೊಂಡಿರೋ ದೇವ್ರುಗಳನ್ನ ನಂಬೇಡಿ. ನಿಮಗೆ ಯಾವುದು ಸರಿ ಯಾವ್ದು ತಪ್ಪು ಅಂತ ನಿಮಗೆ ಗೊತ್ತು, ಅದನ್ನು ಫಾಲೋ ಮಾಡಿ. ಹಂಗನ್ಬಿಟ್ಟು ದೇವ್ರು ಇಲ್ಲ ಅಂತ ನಂಬಕ್ಕೆ ಹೋಗ್ಬೇಡಿ, ದೇವ್ರು ಅವನೇ. ಬಟ್ ನೀವು ಯಾರೋ ಸ್ವಾರ್ಥಕ್ಕೋಸ್ಕರ ಭಯ ಪಡ್ಸೋಕ್ಕೋಸ್ಕರ ನಿಮಗೆ ಭಯ ಪಡಿಸ್ತಾರಲ್ಲ, ನಮ್ಮ ದೇವ್ರನ್ನ ನಂಬಿ ನೀವು, ನಿಮ್ಮ ದೇವ್ರನ್ನ ನಂಬಿ ನೀವು ಅಂದ್ಬಿಟ್ಟು ಯಾಮರ್ಸ್ತಿರ್ತಾರಲ್ಲ, ಅವ್ರನ್ನ ನಂಬೇಡಿ. ದೇವ್ರವನೇ, ಅವ್ನು ನಿಮ್ಮ ಕೈ ಬಿಡಲ್ಲ. ಜನಕ್ಕೋಸ್ಕರ ಅವ್ನು ಎಲ್ಲಾನು ಸ್ಯಾಕ್ರಿಫೈಸ್ ಮಾಡಿ ಅವ್ರಿಗೋಸ್ಕರ ಸತ್ಯಯುಗ ಕಟ್ಟಿದ್ನೋ ಆ ಜನನೇ ಕೆಟ್ಟ ಮಾತನ್ನ ಕೇಳ್ಬಿಟ್ಟು ಅವನನ್ನೇ ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿಬಿಟ್ರು. ಅದನ್ನೆಲ್ಲ ರೆಪ್ರೆಸೆಂಟೇಷನ್ ಮಾಡ್ತಾ ಇದ್ರು. ಒಳ್ಳೆಯವ್ರನ್ನ ನಂಬ್ಕೊಂಡಿದ್ದಿದ್ರೆ ಅವ್ನು ಒಳ್ಳೆಯವ್ರ ಇನ್ನೂ ಆರಾಮಾಗಿ ಬದುಕ್ಬೋದಿತ್ತು. ಬಟ್ ಅವ್ರಿಗೇನು ಅವ್ರಿಗವ್ರೆ ನೋಡಿ, ಪ್ರತಿಯೊಬ್ಬರು ಅವ್ರಿಗವ್ರೆ ಆಸೆ ಇರುತ್ತೆ, ನಾನು ರಾಜ ಆಗಬೇಕು. ಎಲ್ಲರೂ ರಾಜರಾಗ್ಬಿಟ್ರೆ ಸೇವಕರು ಯಾರು ಇರ್ತಾರೆ, ಕೆಲಸ ಮಾಡೋರು ಯಾರು ಕೆಲಸ ಮಾಡಲ್ಲ. ಅವಾಗ ನೀನು ಆಮೇಲೆ ಲಾಸ್ಟಲ್ಲಿ ಹಾಕೊಂಡು ತಿನ್ಬೇಕಾಗುತ್ತೆ. ಸೊ ಅದನ್ನೇ ರೆಪ್ರೆಸೆಂಟೇಷನ್ಗೋಸ್ಕರನೇ ಈ ಸೀನ್ ಬರೋದು. ಆದರೆ ನೀವೇನು ಮಾಡ್ತೀರಾ, ಇರೋ ರಾಜನ್ನ ಒಡೆದು ಬಿಸಾಕ್ಬಿಟ್ಟು ನಾನು ಕುತ್ಕೊಬಿಡ್ತೀನಿ ಅಂತ ಅನ್ಕೋತೇನೆ. ನೀನು ಹಂಗೆ ಅನ್ಕೋತೀಯ, ನೀನು ಪಕ್ಕದಲ್ಲಿರೋನು ಅದನ್ನೇ ಯೋಚನೆ ಮಾಡಿರ್ತಾನೆ. ಆ ಲಾಜಿಕ್ ಯೋಚನೆ ಮಾಡಲ್ಲ ನೀವು, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಇನ್ನೊಂದು ರೆಪ್ರೆಸೆಂಟೇಷನ್ ಏನು ಅಂದರೆ ಆ ಮನಸ್ಸು ಮತ್ತು ಸತ್ಯ ಅದೇ ಹೇಳಲಿಲ್ವ ಅವರು, ಯಾವಾಗ ಮನುಷ್ಯ ನಿಜವೂ ಸತ್ಯ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸಾವನ್ನೋ ಭಯ ಹೋದಾಗ ಭಯನೇ ಇಲ್ಲದೆ ಇರೋ ಥರ ಹೇಳೋದ್ನಲ್ಲ, ಏನು ಬೇಕಾದ್ರೂ ಸಾಧನೆ ಮಾಡೋಕೆ ಹೋಗ್ತಾನೆ. ಆವಾಗ ಜನ ಅವನು ಹೊಡೆದು ಸಾಯಿಸ್ತಾರೆ. ಬಿಕಾಸ್ ಅವ್ರು ಈಗಲೂ ಆ ನೆಗೆಟಿವಿಟಿನೇ ನಂಬ್ಕೊಂಡು ಕೂತಿರೋ ಜನಗಳು. ಅದಕ್ಕೆ ಪಾಸಿಟಿವ್ ನೋಡಿದ ತಕ್ಷಣ ಇವ್ನು ಸರಿ ಇಲ್ಲ ಕಣ, ಇವ್ನು ಹೊಡೆದು ಸಾಕು, ನನ್ನ ಮಗ ಸುಳ್ಳ ಅಂತ ಇವರೇ ಡಿಸೈಡ್ ಮಾಡ್ಕೋಬೇಕು. ಯಾಕಂದರೆ ಸುಳ್ಳನ್ನು ಕೂಡ ಸತ್ಯ ಮಾಡೋ ತಾಕತ್ತಿದೆ ಸುಳ್ಳಿಗೆ, ಅರ್ಥ ಆಯ್ತಾ? ಅದಕ್ಕೋಸ್ಕರ ನೀವು 9 to 5 ಜಾಬ್ ಮಾಡ್ತಿರಲ್ಲ, ಎಷ್ಟೋ ಜನಕ್ಕೆ ಅದು ಇಷ್ಟನೇ ಇರೋಲ್ಲ, ಆದರೂ ಮಾಡ್ತಾ ಇರ್ತಾರೆ. ಅವಾಗ ಅವ್ರ ಮಗ ಸಪ್ಪೆ ಆದಂಗೆ ಹೋಗುತ್ತೆ, ಅಲ್ಲಿ ನಗು ಕಾಣಿಸಲ್ಲ, ಖುಷಿ ಕಾಣಿಸಲ್ಲ. ಅದನ್ನೇ ರೆಪ್ರೆಸೆಂಟೇಷನ್ ಮಾಡೋಕ್ಕೋಸ್ಕರ ನೆಗೆಟಿವ್ ಬಂದ್ಬಿಟ್ಟು ಸಾಧಕೋಕಿಲ್ಲ ತಲೆನ ಕುಚಿಕ್ ಅಂತ ಎಗರಿಸೋದು, ಇವ್ನು ಬೇಕಾಗಿಲ್ಲ ಇನ್ನು ಬಳ್ಳಿಂದ ಅಂತ. ಬಿಕಾಸ್ ನೀವು ನಿಮ್ಮ ಲೈಫಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡು ನಿಮ್ಮ ಲೈಫ್ನ ಏನಪ್ಪ ಅದು ಒಂದು ಸಪ್ಪೆ ಜಗತ್ತಲ್ಲಿ ಬದುಕೋ ಥರ ಟ್ರೈ ಮಾಡ್ತಿರ್ತೀರಾ. ಅಂದರೆ ನಿಮ್ಗೆ ಬದುಕಕ್ಕೆ ಇಷ್ಟ ಇಲ್ಲ, ಆದರೂ ಬದುಕ್ತಿರ್ತೀರಾ. ಅದನ್ನೇ ರೆಪ್ರೆಸೆಂಟೇಷನ್ ಮಾಡೋಕ್ಕೋಸ್ಕರನೇ ಸಾಧಕೋಕಿಲ್ಲ ಸಾಯಿಸೋದು. ನಾನು ಇದನ್ನ ಟೀಸರ್ ಟೈಮಲ್ಲೂ ಹೇಳಿದ್ದೆ, ಬಾಳೆಹಣ್ಣು ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಅದು ಇನ್ನೊಂದೇನೋ ಮೀನಿಂಗ್ ಇದೆ. ಬಟ್ ಅದು ಬಿಟ್ಟು ಇದನ್ನು ಇನ್ನೊಂದು ಲಾಜಿಕಲಾಗಿ ಟ್ರೈ ಮಾಡೋದಾದರೆ ಮನುಷ್ಯರು ಎಷ್ಟು ಹದಗೆಟ್ಟೋಗ್ಬಿಟ್ಟವ್ರೆ, ಬಾಳೆಹಣ್ಣು ತಿನ್ನೋಕ್ಕೂ ಯೋಗ್ಯತೆ ಇಲ್ಲ, ಅಷ್ಟು ಆಯ್ಕೊಂಡು ತಿನ್ನೋ ಥರ ತೋರಿಸ್ತವ್ರೆ. ಬಟ್ ಇನ್ ರಿಯಾಲಿಟಿ ಇದು ಏನು ಗೊತ್ತಾ, ಮನುಷ್ಯ ಮಾಸ್ಟರ್ಬೇಷನ್ನ ಎಷ್ಟು ಎಕ್ಸ್ಟ್ರೀಮ್ ಲೆವೆಲ್ಗೆ ತೊಗೊಂಡೋಗ್ಬಿಟ್ಟವನೆ ಅಂದರೆ ಈ ಥರದ್ದು ಕೆಟ್ಟ ಹ್ಯಾಬಿಟ್ಸ್ಗಳು, ಆ ಕೆಟ್ಟ ಹ್ಯಾಬಿಟ್ಸ್ ಅವ್ರಿಗೆ ಕುಷ್ಠರೋಗ ಬರ್ಸಿ ಅವ್ರನ್ನ ಹಾಳು ಮಾಡ್ತೈತೆ ಅಂತ ಇಂಡೈರೆಕ್ಟಾಗಿ ರೆಪ್ರೆಸೆಂಟೇಷನ್ ಮಾಡ್ತಾರೆ. ದೇಶಾದ್ಯಂತ 500 ಹೊಸ ಆಸ್ಪತ್ರೆಗಳ ನಿರ್ಮಾಣ ಅಬ್ಸರ್ವ್ ಮಾಡಿ. ಬ್ಯಾಕ್ಗ್ರೌಂಡಲ್ಲಿ ಟಿವಿಲಿ ಒಂದು ನ್ಯೂಸ್ ಬರ್ತಾ ಹಾಸ್ಪಿಟ್ಲ್ಗಳು ನಾವು ಸ್ಯಾಂಕ್ಷನ್ ಮಾಡಿದ್ದೀವಿ, ಜನರಿಗೆ 10 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತವ್ರೆ. ಬಟ್ ಇನ್ ರಿಯಾಲಿಟಿ ಎಲ್ಲ ಐಕಾನ್ ತಿಂತವ್ರೆ. ರೆಪ್ರೆಸೆಂಟೇಷನ್ ಏನು, ನೀವು ನೋಡೋದಕ್ಕೂ ಕಾಣಿಸೋದಕ್ಕೂ ವ್ಯತ್ಯಾಸ ಇರುತ್ತೆ, ಮತ್ತು ಕೇಳೋದಕ್ಕೂ ಕಾಣಿಸೋದಕ್ಕೂ ವ್ಯತ್ಯಾಸ ಐತೆ ಅನ್ನೋದನ್ನ ರೆಪ್ರೆಸೆಂಟೇಷನು. ಇಲ್ಲಿ ಕಾಣ್ತಾ ಇರೋದೇ ಬೇರೆ, ಕೇಳಿಸ್ತಾ ಇರೋದೇ ಬೇರೆ. ಇಲ್ಲಿ ಏನಂದರೆ ಜನರು ಹೇಳ್ತಾರೆ ನಾವು ಅದು ಮಾಡ್ಬಿಡ್ತೀವಿ ಇದು ಮಾಡ್ಬಿಡ್ತೀವಿ ಅಂತ, ಏನೂ ಮಾಡಲ್ಲ, ಸುಮ್ಮನೆ ಹೇಳ್ತಾರಷ್ಟೇ. ನೀವು ಎದ್ದು ಬಂದ್ಬಿಟ್ಟು ಮಾಡಬೇಕು ನೀವು ಅಂತ ಫೋರ್ಸ್ ಮಾಡಬೇಕು ಪ್ರಾಮಿಸ್ ಮಾಡಿರೋರಿಗೆ. ನೀವು ಅವರು ಹೇಳ್ತಾರೆ ನಾವು ಹೇಳಿದ್ವಿ ಕೊಟ್ಬಿಡ್ತೀವಿ ಅಂತ, ಕೊಟ್ರಾ? ಏನೂ ಕೊಡಲ್ಲ, ಬರೀ ನಿಮಗೆ ಯಾಮಾರಿಸ್ತಾರೆ, ಚಳ್ಳೆ ಹೇಳ್ತೀರಿ ಸರ್. ನೀವು ಅವ್ರಿಗೆ ಗೆಲ್ಸೋ ತನಕ ಅಷ್ಟೇ.